ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಸ್ಟಾರ್ಟ್ ಆಗ್ತಿದ್ಯಪ್ಪ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಐಸು 10 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇರೋಂಥ ಮ್ಯಾಚು. ಎಲ್ಲ ಪಾಚ್ಕೊಂಡ್ಬಿಡ್ತಾರೆ ಮ್ಯಾಚ್ ಮುಗಿಯೋಷ್ಟರಲ್ಲೇ. ಯಾಕೆಂದ್ರೆ ಇನ್ನು 10 ಗಂಟೆಗೆ ಸ್ಟಾರ್ಟ್ ಆಗಿದ್ರೆ 1 ಗಂಟೆ ಮೇಲಂತೂ ಆಗುತ್ತೆ. ಆಲ್ಮೋಸ್ಟ್ 2 ಗಂಟೆ ಹತ್ತಿರ ಆಗುತ್ತೆ ಮ್ಯಾಚ್ ಮುಗಿಯೋಷ್ಟರಲ್ಲಿ. ಸೊ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಆಗಿತ್ತು. ಅಂಡ್ ಫ್ಯೂ ಮ್ಯಾಚಸ್ 7 ಗಂಟೆಗೂ ಕೂಡ ಇದೆ. ಫಸ್ಟ್ ಮ್ಯಾಚು 10 ಗಂಟೆಗಿದೆ. ಸೊ ಇವತ್ತು ಮ್ಯಾಚ್ ನಡೀತಾ ಇರೋದಲ್ಲಿ ಅಂತಂದ್ರೆ ರಿವರ್ ಸೈಡ್ ಗ್ರೌಂಡ್ ಜಸ್ಟ್ ಆಲ್ ಈ ಸ್ಟ್ರೀಟ್ ಅಲ್ಲಿ ನಡೀತಾ ಇರುವಂತಹ ಮ್ಯಾಚು. ಸೊ ಇಲ್ಲಿನ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದ್ರೆ T20 ಐಸ್ ಅಂತ ಬಂದಾಗ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು 160 ಪ್ಲಸ್ ಇದೆ, ಆವರೇಜ್ ಸೆಕೆಂಡ್ ಇನ್ನಿಂಗ್ ಸ್ಕೋರ್ 140 ಪ್ಲಸ್ ಇದೆ. ಇದು T20 ಸ್ಟ್ಯಾಟ್ಸ್. ಸೊ T20 ಇಂಟರ್ನ್ಯಾಷನಲ್ ಸ್ಟ್ಯಾಟ್ಸ್ ಅಂತ ಬಂದಾಗ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು 140 ಇದೆ, ಜಸ್ಟ್ 140 ಇದೆ. ಅಂಡ್ ಇಲ್ಲಿ ಸ್ಟ್ಯಾಟ್ಸ್ ಒಂಥರ ವಿಚಿತ್ರವಾಗಿನೇ ಇದೆ. ಇಲ್ಲಿ 8 ಮ್ಯಾಚ್ ಇಲ್ಲಿ ಆಗಿದೆ T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ. ಅದರಲ್ಲಿ 3 ಮ್ಯಾಚ್ನಾಗ ಇದ್ರದ್ದು ಬ್ಯಾಟಿಂಗ್ ಫಸ್ಟ್ ಆಡಿದವರು, 5 ಮ್ಯಾಚ್ನಾಗ ಇದ್ರದ್ದು ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರು. ಸೊ ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರೆ ಸ್ವಲ್ಪ ಮಟ್ಟಿಗೆ ಕಂಫರ್ಟಬಲ್ ಆಗಿದೆ ಅಂತ ಅನ್ಕೊಬಹುದು. ಬಟ್ ಆದ್ರೂ ಕೂಡ ಇಲ್ಲಿ ಅಂತ ಮಟ್ಟಿಗೆ ಹೈ ಸ್ಕೋರಿಂಗ್ ಗೇಮ್ ಆಗೋಗ್ಬಿಟ್ಟಿದೆ ಅಂತ ಹೇಳೋದಕ್ಕಾಗೋದಿಲ್ಲ. T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ ಒಂದೇ ಒಂದು ಸಲ ಅಷ್ಟೇ 190 ಪ್ಲಸ್ ಸ್ಕೋರ್ ಆಗಿರೋದು. ಅದು ಸೌತ್ ಆಫ್ರಿಕಾ ಅಗೇನ್ಸ್ಟ್ ಇಂಗ್ಲೆಂಡ್ ಅವರು ಆಡಿದಾಗ ಜಮಾನದಲ್ಲಿ. ಸೊ 200 ಹೊಡೆಯೋದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಈ ಒಂದು ವಿಕೆಟ್ ಅಲ್ಲಿ, ಈ ಒಂದು ಸ್ಟೇಡಿಯಂ ಅಲ್ಲಿ. 200 ಹೊಡೆದ್ಬಿಟ್ರು ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಆಗ್ಬಿಟ್ಟು ಅದೇ ಒಂದು ಇತಿಹಾಸ. ಫಸ್ಟ್ ಟೀಮ್ ಆಗುತ್ತೆ 200 ಹೊಡೆಯೋದಕ್ಕೆ ಇಂಟರ್ನ್ಯಾಷನಲ್ಸ್ ಅಲ್ಲಿ. ಸೊ ಇಂಡಿಯಾ ಹೊಡಿಯುತ್ತಾ ಅಥವಾ ಇಂಗ್ಲೆಂಡ್ ಅವರೇ ಹೊಡಿತಾರ? ಯಾಕಂದ್ರೆ ಎರಡು ಟೀಮು ಕೂಡ ಸಖತ್ತಾಗಿರುವಂಥ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಹೊಂದ್ಕೊಂಡು ಹೋಗ್ತಾ ಇದ್ದಾವೆ. ಇವಾಗ ಚಾಲೆಂಜ್ ಇರೋದೇನು ಅಂದರೆ ಐರ್ಲೆಂಡ್ ಮೇಲೆ ಸೋತೋಗ್ಬಿಟ್ಟಿದ್ದೀರಾ ನೀವು, ಇನ್ನು ಇಂಗ್ಲೆಂಡ್ ಮೇಲೆ ಗೆದ್ದುಬಿಡ್ತೀರಾ ಅಂತ ಶ್ರೇಯಸ್ ಅಯ್ಯರ್ನ ಎಲ್ಲ ಕೇಳ್ತಾವ್ರೆ, ಗಂಭೀರಣ್ಣನು ಕೂಡ ಎಲ್ಲರೂ ಕೇಳ್ತಾವ್ರೆ. ಸೊ ಇದಕ್ಕೆ ಸರಿಯಾಗಿರುವಂಥ ಉತ್ತರನ ಕೊಡಬೇಕು ಜನಗಳಿಗೆ. ಇಲ್ಲ ಅಂದ್ರೆ ಈ ಸೀರೀಸ್ನವರು ಸೋಲ್ತು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಫೈರ್ ಏನಾದ್ರು ಆಯಿತು ಅಂತಂದ್ರೆ, ಓವರ್ ಕಾನ್ಫಿಡೆನ್ಸ್ ಅಟ್ ಇಟ್ಸ್ ಬೆಸ್ಟ್ ಏನಾದ್ರು ಆಯಿತು ಅಂತಂದ್ರೆ ಸೊ ಖಂಡಿತ ಕ್ವಶನಬಲ್ ಆಗೇ ಆಗ್ತಾರೆ, ಆನ್ಸರಬಲ್ ಆಗೇ ಆಗ್ತಾರೆ. ಗಂಭೀರಣ್ಣ ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟವ್ರು ಇವಾಗ ಗಪ್ಚುಪ್ ಅಂತ. ಎಲ್ಲ ಎಣ್ಸಿದಾದ್ಮೇಲೆ ಮಾತುಕತೆ ಏನೂ ಇಲ್ಲ. ಈಚೆ ಕಡೆ ಪ್ರೆಸ್ ಕಾನ್ಫರೆನ್ಸ್ಗೂ ಬಂದಿಲ್ಲ, ಎಲ್ಗೂ ಬಂದಿಲ್ಲ, ತಲೆ ತೆಗೆಸ್ಕೊಂಡು ಹೊಡೋಗ್ಬಿಟ್ಟವ್ರೆ. ಸೊ ಇಲ್ಲೇ ಈ ಸೀರೀಸ್ ಸೋತೋಗ್ಬಿಡ್ತು ಅಂತಂದ್ರೆ, ಅಥವಾ ಏನಾದ್ರು ವರ್ಸ್ಟಾಗಿ ಸೋತೋಗ್ಬಿಡ್ತು ಅಂದ್ರೆ, ಏನಾದ್ರು 5-0 ಆಗೋಗ್ಬಿಡ್ತು ಈ ಸೀರೀಸ್ ಅಂತಂದ್ರೆ, ಇದಕ್ಕಿಂತ ವರ್ಸ್ಟ್ ಥಿಂಗ್ ಇನ್ನೂ ಒಂದು ಆಗೋದಿಲ್ಲ. ಅಂಡ್ ಇಂಗ್ಲೆಂಡ್ ಟೀಮ್ ಅಂತೂ ಸುಮ್ಮನೆ ಅಂತೂ ಕಾಣಿಸ್ತಾ ಇಲ್ಲ. ಇಂಗ್ಲೆಂಡ್ ಸಿಕ್ಕಾಪಟ್ಟೆ ಬಲಿಷ್ಠವಾಗಿನೇ ಕಾಣಿಸಿದೆ. ಅವರ ಒಂದು 11 ನೋಡ್ತಾರೆ, ಕಾಂಬಿನೇಷನ್ ನೋಡ್ತಾರೆ, ಸಖತ್ತಾಗೆ ಕಾಣಿಸಿದೆ. ಅಂಡ್ ಶ್ರೇಯಸ್ ಅಯ್ಯರ್ ಕೊಟ್ಟಂತ ಉತ್ತರ ಇಷ್ಟೇನೆ. ಐರ್ಲೆಂಡ್ ಸೀರೀಸ್ನ ಸೋಲ್ತಾ ಇದ್ದಂಗೆ ನಾವು ಪ್ಲಾನಿಂಗ್ ಅಲ್ಲಿ ಹಿಡಿದ್ವಿ, ಎಕ್ಸಿಕ್ಯೂಷನ್ ಅಲ್ಲಿ ಹಿಡಿದ್ವಿ. ನಾವು ಪ್ಲಾನ್ ಮಾಡಲಿಲ್ಲ ಕರೆಕ್ಟಾಗಿ. ಇಲ್ಲಿನ ಬೌಂಡ್ರಿ ಡೈಮೆನ್ಷನ್ಸೇ ವಿಚಿತ್ರವಾಗಿದೆ, ವಿಭಿನ್ನವಾಗಿದೆ. ಹೌದು, ನೋಡೋದಲ್ಲ ಐರ್ಲೆಂಡ್ ಅಲ್ಲಿ ಯಾವ ಥರ ಇತ್ತು ಬೌಂಡ್ರಿ ಡೈಮೆನ್ಷನ್ಸ್ ಅಂತ, ವಿಚಿತ್ರವಾಗಿತ್ತು. ಇಂಡಿಯಾದಲ್ಲಿ ಆಡೋದಕ್ಕೂ ಅಲ್ಲಾಡೋದು ಸಿಕ್ಕಾಪಟ್ಟೆ ಲಾಟ್ ಆಫ್ ಡಿಫ್ರೆನ್ಸು. ಇಂಡಿಯಾದಲ್ಲಿ ಹೊಡಿದಂಥ ಶಾಟ್ಗಳು ಇರೋಲ್ಲ, ಕ್ಯಾಚ್ಗಳೆಲ್ಲ ಹಿಡ್ಕೊಂಡ್ರಲ್ಲ, ಸೊ ಎಲ್ಲ 6 ಹೋಗ್ತಾ ಇತ್ತು. ಸೊ ಇವರು ಆ ಡೈಮೆನ್ಷನ್ಸ್ಗೆ ನಮ್ಮ ಇಂಡಿಯನ್ ಡೈಮೆನ್ಷನ್ಸ್ಗೆ ಅಲ್ಲಿನ ಥರನೇ ಆಡಿದ್ರು, ಇಲ್ಲಿನ ಥರನೇ ಆಡ್ಬಿಟ್ರು ಅಲ್ಲಿ ಹೋಗ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಎಲ್ಲ ಕ್ಯಾಶು ದಬಾಕೊಂಡಿದ್ದು, ಅಲ್ಲಿ ಕ್ಯಾಶ್ ಕೊಟ್ಟು ದಬಾಕೊಂಡ್ರು. ಸೊ ಇಲ್ಲೂ ಕೂಡ ಡೈಮೆನ್ಷನ್ಸ್ ಏನು ಕಮ್ಮಿ ಇಲ್ಲ. ಇಲ್ಲೂ ಕೂಡ ಡೈಮೆನ್ಷನ್ಸ್ ಈ ಒಂದು ಸ್ಟೇಡಿಯಮ್ದು ಕೂಡ, ರಿವರ್ ಸೈಡ್ ಸ್ಟೇಡಿಯಮ್ದು ಕೂಡ ದೊಡ್ಡದಷ್ಟೇ ಇದೆ. ಸೊ ಒಬ್ವಿಯಸ್ಲಿ ಸ್ವಲ್ಪ ಬೆನಿಫಿಟ್ ಆಗೋದು ಇಲ್ಲಿ ಇಂಗ್ಲೆಂಡ್ಗೆ. ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಅವರು ಆಡಿ ಅಭ್ಯಾಸ ಆಗಿದ್ರೆ, ಪಳಗಿದ್ದಾರೆ ಈ ಥರ ವೆನ್ಯೂಗಳಲ್ಲಿ, ದೊಡ್ಡ ವೆನ್ಯೂಗಳಲ್ಲಿ ಆಡ್ಬಿಟ್ಟು. ಸೊ ಇಂಡಿಯನ್ ವೆನ್ಯೂಸ್ಗಳಲ್ಲೂ ಕೂಡ ಆಡ ಅಭ್ಯಾಸ ಆಗಿದೆ ಅವರಿಗೆ. ಬಟ್ ಅದೇ ಚಾಲೆಂಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಯಂಗ್ ಎನರ್ಜೆಟಿಕ್ ಟೀಮ್ ಹೋಗ್ತಾ ಇರೋದು ಇಂಡಿಯಾ. ಅದು ಎಷ್ಟೋ ಜನ ಫಸ್ಟ್ ಟೈಮು ಇಂಗ್ಲೆಂಡ್ಗೆ ಟೋರ್ ಮಾಡ್ತಾ ಇರೋಂಥ ಪ್ಲೇಯರ್ಸ್ಗಳು ಕೂಡ ನೋಡ್ತಾ ಇದ್ದೀವಿ. ಸೊ ಅದರಿಂದ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆದರೂ ಆಗ್ಬೋದು ಇಂಡಿಯಾಗೆ ಅಂತ ಅನ್ನಿಸ್ತಾ ಇದೆ. ಶ್ರೇಯಸ್ ಅಯ್ಯರ್ಗೆ ಏನು ಹೊಸ್ತೇನಲ್ಲ, ಶ್ರೇಯಸ್ ಅಯ್ಯರ್ ಏನು ಇಂಗ್ಲೆಂಡ್ ಹೋಗೇ ಇಲ್ಲ ಅನ್ನೋತ್ರ ಏನಿಲ್ಲ. ಸೊ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ಖಂಡಿತ ಅನಲೈಸ್ ಮಾಡಲೇಬೇಕು ಗುರು. ಈ ಸಲ ಪ್ಲಾನಿಂಗ್ ಅಲ್ಲಿ ಇಡೋದ್ವಿ, ಬೌಂಡ್ರಿ ಡೈಮೆನ್ಷನ್ಸ್ ಹಂಗಿತ್ತು, ಹಿಂಗಿತ್ತು, ಹಂಗಿತ್ತು, ಇದ್ದಿತ್ತು ಅಂತ ಎಲ್ಲ ಹೇಳೋ ಹಂಗೆ ಇಲ್ಲ. ಸೊ ಈ ಒಂದು ಸ್ಟೇಡಿಯಂ ವಿಚಾರಕ್ಕೆ ಬಂದ್ರೆ, ಇಂಗ್ಲೆಂಡ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸ್ವಿಮ್ಮಿಂಗ್ ಅಂಡ್ ಸ್ವಿಂಗಿಂಗ್ ಕಂಡೀಷನ್ಸು. ಸೊ ಸೀಮರ್ಸ್ಗೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುವಂಥ ಕಂಡೀಷನ್ಸು. ಅದು ಯಾವುದೇ ಫಾರ್ಮ್ಯಾಟ್ ಆಗಿರಲಿ ಸೀಮರ್ಸ್ಗಳು ಡಾಮಿನೇಟ್ ಮಾಡ್ತಾರೆ. ಸೊ ನಮ್ಮ ಇಂಡಿಯಾ ಕಡೆ ಇರುವಂಥ ಸೀಮರ್ಸು, ಹರ್ಷಿತ್ ರಾಣಾ ಆಗಿರಲಿ, ಪ್ರಸಿದ್ಧ ಕೃಷ್ಣ ಏನಾರು ಹಾಕೊಂಬತ್ತಾರೆ. ಮತ್ತೆ ರವಿ ಕೃಷ್ಣ ಏನು ಬೇಡ ಗುರು, ಒಬ್ಬ ಸ್ಪಿನ್ನರ್ ಸಾಕು ನಮಗೆ, ಅಕ್ಷರ್ ಪಟೇಲ್ ಸಾಕು. ಸ್ಪಿನ್ನರ್ಸ್ಗಳಂತ ಡಾಮಿನೇಟ್ ಮಾಡುವಂಥದ್ದೆಲ್ಲ ಏನಿಲ್ಲ. ಪ್ರಸಿದ್ಧ ಕೃಷ್ಣನ ಹಾಕೊಂಬತ್ತಾರ ಅಂತ ಡೌಟ್ ಹೊಡಿತಿದೆ ನನಗೆ. ನೋಡೋಣ ಅದೇನಾಗುತ್ತೆ ಅಂತ. ಇಬ್ಬರು ಸ್ಪಿನ್ನರ್ಸ್ ಜೊತೆಗೆ ಹೋಗೋದಕ್ಕಿಂತ 4 ಜನ ಒಂಥರ ಕ್ವಿಕ್ ಪೇಸರ್ಸ್ ಜೊತೆಗೆ ಹೋಗ್ಬೋದು. ಪ್ರಿನ್ಸ್ ಯಾದವ್ ಇದ್ದಾರೆ, ಹರ್ಷಿತ್ ರಾಣಾ ಇದ್ದಾರೆ, ಜೊತೆಗೆ ಪ್ರಸಿದ್ಧ ಕೃಷ್ಣ ಕೂಡ ಹಾಕೊಂಡು ಹೋಯ್ತು ಒಂಥರ ಸ್ಟೀಪ್ ಸಿಂಗ್ ಜೊತೆಗೆ. ಸೊ ಒಳ್ಳೆ ಕಾಂಬೋ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದು ಯಾವ ಥರ ಹೋಗ್ತಾರೆ ಅಂತ. ಯಾಕಂದರೆ ನಮಗೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಅಬ್ಸೆನ್ಸ್ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಅವರು ಅವೈಲೇಬಲ್ ಇತ್ತು ಅಂದರೆ ಯಾವ ಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೀಮ್ ಥರನೇ ಕಾಣೋದು. ಸೊ ಅವರ ಅಬ್ಸೆನ್ಸ್ ಸ್ವಲ್ಪ ಮಟ್ಟಿಗೆ ಇಲ್ಲಿ ಲತ್ತೆ ಹೊಡೆ ಥರ ಕಾಣಿಸ್ತಾ ಇದೆ ನಿಮಗೆ. ಸೊ ಅವ್ರ ಕಡೆ ಸ್ಯಾಮ್ ಕರನ್ ಇದ್ದಾರೆ, ಒಳ್ಳೆ ಆಲ್ರೌಂಡರ್ ಆಗಿಬಿಟ್ಟು, ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆಗಿಬಿಟ್ಟು. ಸೊ ಕಾಂಬಿನೇಷನ್ ನೋಡ್ತು ಅಂತ ನಮಗ ನಾನು ನೆನ್ನೆ ಹೇಳಿದ್ದೀನಿ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರ್ಬೋದು ಇಂಡಿಯಾದು ಅಂತ. ಫಿಲ್ ಸಾಲ್ಟ್ ಇವ್ರದ್ದು ಪ್ಲೇಯಿಂಗ್ ಲೆವೆನು ಕಾಂಬಿನೇಷನ್ ಈ ಥರ ಬರ್ಬೋದು ಅಂತ. ಜಾಸ್ ಬಟ್ಲರು, ವಿಲ್ ಜಾಕ್ಸ್, ಬ್ರೂಕು, ಬೆಥಲು, ಆಮೇಲೆ ಸ್ಯಾಮ್ ಕರನ್ ನಂಬರ್ 6 ಅಲ್ಲಿ ಎಂ ಡುವಾಸನ್, ಜೋಫ್ರಾ ಆರ್ಚರ್, ಆದಿಲ್ ರಶೀದ್, ಆಮೇಲೆ ಮೊಹಮ್ಮದ್ ಲೆಫ್ಟ್ ಆರ್ಮ್ ಪೇಸರ್ ಬರ್ತಾರೆ, ಜೊತೆಗೆ ಲೂಕ್ ಕೂಡ ಬರ್ತಾರೆ. ಸೊ ಬೌಲಿಂಗ್ ಕಾಂಬಿನೇಷನ್ ಬಂದಾಗ ಜೋಫ್ರಾ ಆರ್ಚರ್ ಆಗಿರಲಿ, ಮೊಹಮ್ಮದ್ ಆಗಿರಲಿ, ಲೂಕ್ ಆಗಿರಲಿ, ಸ್ಯಾಮ್ ಕರನ್ ಆಗಿರಲಿ, ಸೊ ಒಳ್ಳೆ ಬೌಲರ್ಸ್ಗಳು. ಸೊ 4 ಜನ
ಕ್ವಿಕ್ ಬೌಲರ್ಸ್ನ ಎತ್ಕೊಂಡು ಹೋಗ್ಬೋದು ಅನ್ನೋ ಥರ ಆದಿಲ್ ರಶೀದ್ ಜೊತೆಗೆ ವಾಸನ್ ಸ್ಪಿನ್ ಹ್ಯಾಂಡಲ್ ಮಾಡ್ಬೋದು ಅಂತ. ಸೊ ಹೋಪ್ಫುಲಿ ಇಂಡಿಯಾ ಕೂಡ ಇದೇ ಥರ ಕಾಂಬಿನೇಷನ್ ಮೇಂಟೈನ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. 4 ಜನ ಇದ್ದೇ ಇರ್ತಾರೆ ಕ್ವಿಕ್ ಆಗಿ ಬೌಲ್ ಮಾಡೋ ಅಂಥವ್ರು, ಯಾಕಂದರೆ ಇಲ್ಲಿ ಸೀಮರ್ಸ್ ಕೂಡ ಎಫೆಕ್ಟಿವ್ನೆಸ್ನ ಜಾಸ್ತಿ ತೋರಿಸ್ತಾರೆ. ಇಲ್ಲಿ ನಾವು ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಮಾತಾಡ್ತೀವಿ ಸಿಕ್ಕಾಪಟ್ಟೆ ವೆನ್ಯೂಗಳಿಗೆ, ಇದು ಸೀಮರ್ಸ್ನ ಪ್ಯಾರಡೈಸ್. ಹೌದು, ಇದು ಫಸ್ಟ್ ಟೈಮ್ ಕೇಳ್ತಿರೋದು, ಇದು ಸೀಮರ್ಸ್ನ ಪ್ಯಾರಡೈಸ್ ಅಂತೆ. ಸೀಮರ್ಸ್ಗಳು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರ್ತಂತೆ, ಯಾಕಂದರೆ ಮೆಜಾರಿಟಿ ಆಫ್ ವಿಕೆಟ್ಸ್ಗಳು ಬಿದ್ದಿರೋದು ಇಲ್ಲಿ ಆಲ್ಮೋಸ್ಟ್ ರನ್ಸ್ಗಿಂತ ವಿಕೆಟ್ಸ್ಗಳೇ ಜಾಸ್ತಿ ಬಿದ್ದಿದ್ದಾವೆ ಅಂತ ಅನ್ಕೊಂಬಿಡಿ. ಸೊ ಆ ರೇಂಜಿಗೆ ವಿಕೆಟ್ಸ್ಗಳು ಇಲ್ಲಿ ಸೀಮರ್ಸ್ಗೆ ಬಿದ್ದಿದ್ದಾವೆ. ಸೊ ಅದರಿಂದ ಇವತ್ತಿನ ಮ್ಯಾಚ್ನಲ್ಲಿ ನಾವು ಹೈ ಸ್ಕೋರಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋಂಥದ್ದೇನಿದೆ. ಸೊ ಇದು ಸಿಕ್ಕಾಪಟ್ಟೆ ಕಷ್ಟ, ಯಾಕಂದರೆ ದೊಡ್ಡ ಸ್ಟೇಡಿಯಮ್ಮು. ಅದೇ ಕೆಳಗಡೆ ಆಡ್ಬಿಟ್ಟು ರನ್ಸ್ನ ಸ್ಕೋರ್ ಮಾಡ್ತಲ್ಲ, ಶುಭ್ಮನ್ ಗಿಲ್ ಸಾಯಿಸ್ ವರ್ಷ ಇದ್ಕೊಂಡು ಸಾಕಾಗಿತ್ತು ಈ ಒಂದು ವೆನ್ನಲ್ಲಿ, ಬೇರೆ ಯಾರೋ ಬೇಡ. ನೋಡಿ ಐರ್ಲೆಂಡಲ್ಲೂ ಅಷ್ಟೇನೆ ಶುಭ್ಮನ್ ಗಿಲ್ ಸಾಯಿಸ್ ವರ್ಷ ಇದ್ರು ಸಾಕಾಗಿತ್ತು. ಕೆಳಗಡೆ ಆಡ್ಬಿಟ್ಟು ರನ್ನ ಸ್ಕೋರ್ ಮಾಡ್ಕೊಂಡು ನಿಧಾನಕ್ಕೆ ಸ್ಕೋರ್ ಮಾಡ್ಕೊಂಡು ತೇಲ್ಸ್ಬಿಟ್ರು ಮ್ಯಾಚ್ನ ಹಂಗೇನೆ. ಸೊ ನೋಡಿ, ಒಂಥರ ಯಾವ ವೆನ್ಯೂಲಿ ಯಾವ ಥರ ಪ್ಲೇಯರ್ಸ್ಗಳು ಇರಬೇಕು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸುಮ್ಮನ ಎತ್ತುಚ್ಚಾಗ ಹೊಡೆಯೋದಲ್ಲ, ಎತ್ತದು ಏರ್ಸೋದಲ್ಲ, ಮೇಲಕ್ಕೆ ಅಲ್ಲಿ ಕ್ಯಾಚ್ ಮಾಡ್ಬಿಟ್ಟು ಹೋಗೋದಲ್ಲ. ಸೊ ಯಾವ ಸ್ಟೇಡಿಯಮಲ್ಲಿ ಹೆಂಗೆ ಆಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟು. ಸುಮ್ಮನೆ ಇಂಡಿಯಾದಲ್ಲಿ ಆಡ್ದಂಗೆ ಚಿಕ್ಕ ಚಿಕ್ಕ ವೆನ್ಯೂಗಳಲ್ಲಿ ಆಡ್ದಂಗೆ ಎಲ್ಲ ಮುಟ್ಟಿದೆಲ್ಲ 6 ಹೋಗ್ತವೆ ಅನ್ನೋಂಥದ್ದು ಅದೆಲ್ಲ ಸುಳ್ಳು. ನೋಡುವ ಅದೇನಾಗುತ್ತೆ ಕತೆ ಅಂತ. ಸೊ ಖಂಡಿತ ಇಂಗ್ಲೆಂಡ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತು, ಏನು ಅವರೇನು ಡಮ್ಮಿ ಥರ ಕಾಣಿಸ್ತಿಲ್ಲ. ಇಂಡಿಯಾ ಸ್ಟ್ರಾಂಗ್ ಆಗೇನೇ ಇದೆ, ಇಂಡಿಯಾ ಡಬ್ಬಾ ಥರ ಇಲ್ಲ. ಬಟ್ ಅದೇ ಹೇಳೋದಲ್ಲ, ಶ್ರೇಯಸ್ ಅಯ್ಯರ್ನೇ ನಾವು ಪ್ಲಾನಲ್ಲಿ ಎಕ್ಸಿಕ್ಯೂಷನ್ಲಿ ಎಡುದ್ವಿ ಅಂತ. ಬಟ್ ರೀಸನ್ಸ್ ಕೊಡೋ ಆಗಿಲ್ಲ ಇಂಗ್ಲೆಂಡಿಗೆ ಬಂದ್ಬಿಟ್ಟು, ಯಾಕಂದರೆ 5 ಮ್ಯಾಚ್ T20 ಸೀರೀಸ್ ಇದು, ಏನು 2 ಮ್ಯಾಚ್ದಲ್ಲ ಇದು. ಸೊ 5 ಮ್ಯಾಚ್ ಸೀರೀಸ್ ನಡೀತಾ ಇದೆ, ಇಲ್ಲಿ 3 ಮ್ಯಾಚ್ ಆದ್ರೂ ಗೆಲ್ಲೇಬೇಕು. ಹೌದು, ಅವರ ವೆನ್ಯೂಲ್ ನಾವು ಗೆಲ್ಲೋದು ಈಸಿ ಅಲ್ಲ, ಬಟ್ 3 ಮ್ಯಾಚ್ ಆದ್ರೂ ಗೆಲ್ಲೇಬೇಕು ಗುರು. ನೋಡೋಣ ಏನಾಗುತ್ತೆ ಸೀನ್ಸ್ ಅಂತ. ನಿಮ್ಮ ಅನಿಸಿಕೆ ಏನು, ಫಸ್ಟ್ ಮ್ಯಾಚ್ ಇಂಡಿಯಾ ಕಡೆನಾ ಅಥವಾ ಇಂಗ್ಲೆಂಡ್ ಕಡೆನಾ? ಕಾಮೆಂಟ್ ಸೆಕ್ಷನ್ ಹಾಕಿ. ನನಗೇನೋ ಅನ್ನಿಸ್ತಿದೆ ಮಗ ಇವತ್ತಿನ ಮ್ಯಾಚ್ನ ಇಂಗ್ಲೆಂಡ್ ಗೆಲ್ತಾರೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.